ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನಲ್. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ. ನೀವು ಈಗಾಗಲೇ ಟ್ರಾವೆಲಿಂಗ್ ವ್ಲಾಗ್ನಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಕಲ್ಲತ್ತಿಗಿರಿ ಫಾಲ್ಸನ್ನು ನೋಡಿದ್ರಿ ಮತ್ತು ಹೆಬ್ಬೆ ಜಲಪಾತವನ್ನು ಕೂಡ ನೋಡಿದ್ರಿ. ಈಗ ಮುಂದುವರೆದು ನಾವು ಹೆಬ್ಬೆ ಜಲಪಾತವನ್ನು ನೋಡಿಕೊಂಡು ನಂತರ ಚಿಕ್ಕಮಗಳೂರಿಗೆ ಹೋಗುವಂತಹ ದಾರಿಯಲ್ಲಿ ಪಲ್ಲಕ್ಕಿ ಕಂಫರ್ಟ್ ಅನ್ನುವಂತಹ ಹೋಟ್ಲಲ್ಲಿ ಉಳ್ಕೊಂಡಿದ್ವಿ. ಇದನ್ನು ನಾನು ಪ್ರಮೋಷನ್ಗೋಸ್ಕರ ಹೇಳ್ತಾ ಇಲ್ಲ, ನನ್ನ ಅನುಭವ ಏನಾಯಿತು ಅದನ್ನು ಮಾತ್ರ ಹಂಚ್ಕೊಳ್ತಾ ಇದ್ದೀನಿ. ಯಾವುದೋ ಕಾಣದ ಬೆಟ್ಟದ ಒಂದು ದಾರಿನಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ನಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾರಲ್ವಾ, ಅದು ನಿಜಕ್ಕೂ ಗ್ರೇಟ್ ಅನ್ನಿಸ್ತು. ಬನ್ನಿ ಒಂದು ಕ್ವಿಕ್ಕಾಗಿ ಆ ರೂಮ್ ಹೇಗಿತ್ತು ಅಂತ ಹೇಳಿ ಚಿಕ್ಕದಾದ ಚೊಕ್ಕದಾದಂತಹ ರೂಮನ್ನು ನೋಡ್ಕೊಂಡು ಬರೋಣ. ಆ ಹೋಟೆಲ್ನ ಓನರ್ ಆದಂತಹ ಲತಾ ದಂಪತಿಗಳು ನಮ್ಮನ್ನು ತುಂಬ ಪ್ರೀತಿಯಿಂದ ಕಂಡರು. ನಾವು ಗೆಸ್ಟ್ ಅನ್ನೋ ರೀತಿಯಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹಾಗಾಗಿ ಅಲ್ಲಿನ ಒಂದು ವಾಸ ನಮಗೆ ತುಂಬ ಸಂತೋಷವನ್ನು ಕೊಡ್ತು. ನೋಡಿ, ನಾವು ಈ ರೀತಿಯಲ್ಲಿ ರಾತ್ರಿ ಬಹುಶಃ ಒಂದು 9:30 ಆಗಿತ್ತು ಅನಿಸುತ್ತೆ. ಆ ಸಮಯಕ್ಕೆ ಹೋಗಿ ನಾವು ಹೋಟೆಲಲ್ಲಿ ಚೆಕ್ ಇನ್ ಆದ್ವಿ. ನಮಗೆ 4 ಜನ ಇದ್ವಿ. 2 ಬೆಡ್ಡಿನ ಒಂದು ರೂಮ್ ತೊಗೊಂಡಿದ್ದು, ಆದರೆ ಎಕ್ಸ್ಟ್ರಾ ಬೆಡ್ಡನ್ನು ಹಾಕ್ಕೊಟ್ಟು ನಮಗೆ ತುಂಬ ಕಂಫರ್ಟಬಲ್ ಆಗಿರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಈಗ ನಾನು ರೂಮ್ ಟೂರ್ ಕೊಡೋದಕ್ಕೋಸ್ಕರ ರೂಮ್ ಬಾಗಿಲನ್ನು ತೆಗಿಯೋಕ್ಕೆ ಹೊರಟಿದ್ದೀನಿ. ಆದರೆ ಇಲ್ಲೊಂದು ಎಡವಟ್ಟಾಗೋಯ್ತು. ಅದೇನು ಅಂತ ಹೇಳಿ ಮುಂದೆ ಹೇಳ್ತೀನಿ. ನೋಡಿ, ಈ ರೀತಿಯಲ್ಲಿ ಡೋರ್ ಓಪನ್ ಆಗ್ತಿದ್ದಂಗೆ ಈ ರೀತಿಯಲ್ಲಿ ತುಂಬ ಕಂಫರ್ಟಬಲ್ ಆಗಿರೋಂತಹ ಬೆಡ್, ತುಂಬ ಸ್ವಚ್ಛವಾಗಿರುವಂತಹ ಒಂದು ಹೋಟೆಲ್, ತುಂಬ ನೀಟ್ನೆಸ್ ಇತ್ತು. ಒಂದು ಟಿ ವಿ ಇಟ್ಟಿದ್ರು, ಟೇಬಲ್ ಇಟ್ಟಿದ್ರು, ಮತ್ತು ಫೋನ್ ಇತ್ತು, ಸೋಫಾ ಇತ್ತು, ಮತ್ತು ಎಕ್ಸ್ಟ್ರಾ ಬೆಡ್ ಹಾಕ್ಕೊಟ್ಟಿದ್ರು. ಡ್ರೆಸ್ಸಿಂಗ್ ಮಿರರ್ ಮತ್ತು ಒಂದು ವಾರ್ಡ್ರೋಬ್ ಕೊಟ್ಟಿದ್ರು. ವಾಶ್ರೂಮ್ ಅಂತೂ ತುಂಬ ನೀಟಾಗಿತ್ತು. ಏನು ಎಡವಟ್ ಆಯಿತು ಅಂತ ಹೇಳಿದ್ರೆ, ನಾನು ಕೀಯನ್ನು ಒಳಗಡೆನೇ ಇಟ್ಬಿಟ್ಟು ಡೋರ್ ಹಾಕ್ಕೊಂಡೆ. ಡೋರ್ ಓಪನ್ ಮಾಡ್ತಾ ನಿಮಗೆ ರೂಮ್ ತೋರಿಸ್ಬೇಕು ಅಂತ ಹೇಳಿ, ಆದರೆ ಕೀ ಒಳಗಡೆ ಇದ್ದಾಗ ಮತ್ತೆ ಡೋರ್ ಓಪನ್ ಮಾಡೋದಕ್ಕೆ ಆಗೋದಿಲ್ವಂತೆ. ಹಾಗಾಗಿ ಮತ್ತೆ ಡೋರ್ ಲಾಕ್ ಓಪನ್ ಆಗ್ತಾನೇ ಇಲ್ಲ, ಹಾಗಾಗೋಯ್ತು. ಆಮೇಲೆ ರಿಸೆಪ್ಷನಲ್ಲಿ ಹೋಗಿ ಅವರು ಇನ್ನೊಂದು ಡೂಪ್ಲಿಕೇಟ್ ಕೀ ತೊಗೊಂಬಂದು ನಂತರ ಲಾಕ್ ಓಪನ್ ಮಾಡಿಕೊಟ್ಟು ನಂತರ ನಾನು ರೂಮ್ ಟೂರ್ ಮಾಡಿದ್ದು. ನೋಡಿ, ಸುತ್ತಲೂ ಈ ರೀತಿಯಲ್ಲಿ ಗ್ರೀನರಿ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ರಸ್ತೆಯಲ್ಲೇ ನಾವು ಮುಂದಕ್ಕೆ ಪ್ರಯಾಣವನ್ನು ಮುಂದುವರಿಸೋರಿದ್ದೀವಿ. ಈ ದಿನದ ನಮ್ಮ ಡೆಸ್ಟಿನೇಷನ್ ಏನಿತ್ತು ಅಂತ ಹೇಳಿದ್ರೆ, ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ. ನಾವು ಚಿಕ್ಕಮಗಳೂರಿಗೆ ಹೋಗಿ ಉಳ್ಕೊಂಡು ಮತ್ತೆ ಹಿಂದಕ್ಕೆ ಬರಬೇಕಾಗಿತ್ತು ಮುಳ್ಳಯ್ಯನಗಿರಿಗೆ. ಆದರೆ ಈಗ ಇಲ್ಲೇ ಉಳ್ಕೊಂಡಿದ್ರಿಂದ ನಾವು ತುಂಬ ಹತ್ತಿರದ ದಾರಿನಲ್ಲಿ ಬೇಗ ಮುಳ್ಳಯ್ಯನಗಿರಿಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ಈ ರೀತಿಯಲ್ಲಿ ಹಿಂದೆ ಎಲ್ಲ ಕಾಫಿ ತೋಟ ಇತ್ತು, ಮತ್ತು ಫುಲ್ ಹುಳುಗಳ ಸಂಗೀತ, ಗುಯ್ ಸಂಗೀತ, ಅದು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಆ ರೀತಿ ಸಂಗೀತ ಕೇಳಿಕೊಂಡು ನಿದ್ದೆ ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಅಷ್ಟು ಟಯರ್ಡ್ ಆಗಿತ್ತು. ತುಂಬ ಟ್ರೆಕ್ಕಿಂಗ್ ಮಾಡಿದ್ದು ಎಲ್ಲನೂ ಸೇರಿ ಏನು ಶಬ್ದನೂ ಕೂಡ ನಮ್ಮ ಕಿವಿಗೆ ಕೇಳಿಸೋ ಅಂಥ ರೀತಿಯಲ್ಲಿ ಇರಲಿಲ್ಲ. ಈ ರೀತಿಯಲ್ಲಿ ಒಂದು ನೇಚರ್ನ ಮಧ್ಯದಲ್ಲಿ ಒಂದಷ್ಟು ಗಂಟೆಗಳ ಕಾಲವನ್ನು ಅಲ್ಲಿ ಕಳೆದಿದ್ದು ನಮಗೆ ತುಂಬ ಸಂತೋಷ ಆಯಿತು. ಈ ರೀತಿಯಾಗಿದೆ ಹೋಟೆಲ್ಲು. ಎಲ್ಲ ಒಂದು ಬೇರೆ ಬೇರೆ, ಇನ್ನೂ ದೊಡ್ಡ ರೂಮ್ ಬೇಕು ಅಂದರೂ ಸಿಗುತ್ತೆ. ಈಗ ನಾವಿದ್ದಿದ್ದೆ ತುಂಬ ಚಿಕ್ಕ ರೂಮು ಸಾಕು ಅಂತ ಹೇಳಿ ನಾವು ಅಷ್ಟೇ ರೂಮ್ ತೊಗೊಂಡಿದ್ವಿ, ಎಕ್ಸ್ಟ್ರಾ ಬೆಡ್ ಮಾತ್ರ ತೊಗೊಂಡಿದ್ವಿ. ಒಂದಷ್ಟು ಗಂಟೆಗಳ ಕಾಲ ಕಳೆಯೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದು ಬೇಡ ಅಂತ ಹೇಳಿ ನಮ್ಗೆ ಅನಿಸಿದ್ರಿಂದ ಅಷ್ಟನ್ನು ಮಾತ್ರ ತೊಗೊಂಡ್ವಿ. ಅಲ್ಲಿ ನಮ್ಮಷ್ಟೇ ತುಂಬ ಕಂಫರ್ಟಬಲ್ ಆಗಿತ್ತು. ನಾವು ಹೊರಟಾಗ ಲತಾ ಅವರು ಬಂದು ನಮಗೆ ಟಾಟಾ ಮಾಡಿ ನಮ್ಮನ್ನು ಕಳಿಸ್ಕೊಟ್ರು. ನಮ್ಮ ನೆಂಟರು ಮನೆಯಿಂದನೇ ಹೋಗ್ತಿದ್ದೀವಿ ಅನ್ನೋ ರೀತಿಯಲ್ಲಿ ನಮಗೆ ಫೀಲ್ ಆಯಿತು. ಮತ್ತು ಅಲ್ಲೇ ಹತ್ತಿರದಲ್ಲಿ ಇನ್ಯಾವ ಸ್ಥಳಗಳನ್ನು ನೋಡಬಹುದು ಅಂತ ಕೂಡ ಅವರು ತಿಳಿಸ್ಕೊಟ್ರು. ಲತಾ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ. ಈಗ ನಾವು ಹೊರಟಿರುವಂತಹ ದಾರಿ ಮುಳ್ಳಯ್ಯನಗಿರಿ ದಾರಿಯನ್ನು ಹತ್ತಿದ್ದೀವಿ. ನಾವು ಹೆಬ್ಬೆ ಜಲಪಾತವನ್ನು ನೋಡಿಕೊಂಡು ಚಿಕ್ಕಮಗಳೂರಿಗೆ ಬರುವಂತಹ ದಾರಿಯಲ್ಲಿ ಎಷ್ಟು ಬೆಟ್ಟ ಹತ್ತಿದ್ವಿ, ಎಷ್ಟು ಬೆಟ್ಟ ಇಳಿದ್ವಿ ಅಂತ ಹೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹತ್ತೋದು ಇಳಿಯೋದು ಆಗ್ತಾಯಿತ್ತು. ಕೇರಳದಲ್ಲಿ ಹೋಗಿದ್ರೆ ನಿಮಗೆ ಅನುಭವಕ್ಕೆ ಬಂದಿರುತ್ತೆ, ಆ ರೀತಿಯಲ್ಲಿ ಇತ್ತು ಇಲ್ಲಿನ ಒಂದು ಪ್ರಯಾಣ. ಈಗ ಮುಳ್ಳಯ್ಯನಗಿರಿ ದಾರಿನಲ್ಲಿ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೀವಿ.
ಆ ಹಸಿರು ತುಂಬಿದಂತಹ ಎಡಬಲದ ರಸ್ತೆಗಳಲ್ಲಿ ಮಧ್ಯದಲ್ಲಿ ಹೋಗೋದೇ ಒಂದು ಅಪೂರ್ವವಾದಂತಹ ಅನುಭವ. ಸೂರ್ಯನ ಎಳೆ ಬಿಸಿಲು ಬಿದ್ದಂತಹ ಇಬ್ಬನಿಗಳ ಮೇಲೆ ಬಿದ್ದು ಎಲ್ಲ ಮುತ್ತಿನ ರೀತಿಯಲ್ಲಿ ಹೊಳಿತಿದ್ವು. ಈಗ ತಾನೇ ಭೂಮಿ ತಾಯಿ ಸ್ನಾನ ಮಾಡಿ ಬಂದಿದ್ದಾಳೇನೋ ಅನ್ನೋ ರೀತಿಯಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಅದನ್ನು ಮನಸ್ಸನ್ನು ತುಂಬಿಕೊಳ್ತಾ, ಯಾಕೆಂತ ಹೇಳಿದರೆ ಪ್ರತಿ ವರ್ಷಕ್ಕೆ ಒಂದು ಬಾರಿನಾದರೂ ಈ ರೀತಿಯಲ್ಲಿ ನಾವು ಪ್ರಕೃತಿಯೊಡನೆ ಬೆರೆತಾಗ ಮನಸ್ಸು ಹೆಚ್ಚು ಹೆಚ್ಚು ಪ್ರಫುಲ್ಲವಾಗುತ್ತೆ. ಮುಂದಿನ ಇನ್ನಷ್ಟು ದಿನಗಳ ಕಾಲ ನಾವು ಒಂದು ನಾಗರಿಕ ಸಮಾಜದಲ್ಲಿ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನನ್ನ ಸ್ನೇಹ ಬಳಗದ ತಾವೆಲ್ಲರೂ ಸಹ ಈ ಒಂದು ಹಸಿರನ್ನು ನಿಮ್ಮ ಮನಸ್ಸನ್ನು ತುಂಬಿಸ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಓಹೋ, ಮುಳ್ಳಯ್ಯನಗಿರಿ ಬಂದ್ಬಿಡ್ತು ಅಂತ ಹೇಳಿ ನಾವು ಅಂದ್ಕೊಂಡ್ವಿ. ಆದರೆ ನಂತರ ಗೊತ್ತಾಯಿತು ಅದು ಮುಳ್ಳಯ್ಯನಗಿರಿ ಅಲ್ಲ, ಅದು ಸೀತಾಳಯ್ಯನಗಿರಿ ಅಂತ ಹೇಳಿ. ಸೀತಾಳಯ್ಯನಗಿರಿನಲ್ಲೂ ಸಹ ಸೀತಾಳಯ್ಯನ ಒಂದು ದೇವಾಲಯ ಇದೆ. ಅದನ್ನು ಕೂಡ ಈಗ ನೀವು ನೋಡ್ತಿರಂತೆ. ಇಲ್ಲಿಗೆ ಬಂದು ತಲುಪೋ ಅಷ್ಟರಲ್ಲಿ ಎಷ್ಟು ಚಳಿ ಇತ್ತು ಅಂತ ಹೇಳಿದ್ರೆ ನಾವು ಕೈ ಕಟ್ಕೊಂಡೇ ಜೇಬ್ನಲ್ಲಿ ಕೈ ಇಟ್ಕೊಂಡೇ ಓಡಾಡಬೇಕಾಗಿತ್ತು. ನೋಡಿ ಎಷ್ಟು ಇಬ್ಬನಿ ಬಿದ್ದಿದೆ ಅಂತ ಹೇಳಿ. ಹೆಂಗೆ ಕಾಣಿಸ್ತಾ ಇದೆ, ಮೋಡದೊಳಗೆ ನಾವಿದ್ವಿ. ಲಿಟ್ರಲಿ ಮೋಡದೊಳಗಡೆ ನಾವಿದ್ವಿ. ದೂರದಿಂದ ನೋಡೋರಿಗೆ ಅದು ಫುಲ್ಲು ಮೋಡನೇ, ಅದರೊಳಗಡೆ ನಾವಿದ್ದೀವಿ. ಆ ರೀತಿನಲ್ಲಿತ್ತು. ತುಂಬ ಕೋಲ್ಡ್ ಇತ್ತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ದೇವಾಲಯ ಕೂಡ ತುಂಬ ಚೆನ್ನಾಗಿತ್ತು. ಓಪನ್ ಇರಲಿಲ್ಲ, ಗರ್ಭಗುಡಿ ಓಪನ್ ಇರಲಿಲ್ಲ. ಆದರೆ ಹೊರಗಡೆಯಿಂದ ದೇವಾಲಯವನ್ನು ತೋರಿಸ್ತೀನಿ. ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ ಅಲ್ಲಿ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ನೋಡಿ ಎಷ್ಟು ಒಂಥರ ಎಲ್ಲ ಕಡೆ ರಸ್ತೆ ಎಲ್ಲ ಗಲೀಜಿತ್ತು, ತುಂಬ ವೇಸ್ಟ್ ಎಲ್ಲ ಬಿಸಾಕಿದ್ರು, ವಾಸನೆ ಬರ್ತಾಯಿತ್ತು. ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ಎಷ್ಟು ಪ್ರಕೃತಿ ನಡುವೆ ಇರುವಂತಹ ಸ್ಥಳ, ಅದಕ್ಕೆ ತಕ್ಕಂತಹ ಒಂದು ಫ್ರೇಗ್ರೆನ್ಸ್ನ ಅದು ಹೊಂದಿರಬೇಕು. ಆ ಒಂದು ಸ್ವಚ್ಛತೆ ಇದ್ದಾಗ ಮಾತ್ರ ಆ ಸ್ಥಳ ಹೆಚ್ಚು ಆಪ್ತವಾಗುತ್ತೆ. ಹಾಗಾಗಿ ಎಲ್ಲರಲ್ಲೂ ಕೂಡ ವಿನಂತಿ, ಹೋದಂತಹ ಪ್ರವಾಸಿಗರು ಸಹ ಆ ಸ್ಥಳದ ಒಂದು
ಪಾವಿತ್ರತೆಯನ್ನಾಗಲಿ ಅಥವಾ ಅಲ್ಲಿನ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ನಾವೆಲ್ಲ ದೇವಾಲಯ ನೋಡೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ವರ್ಷ ವಿಡಿಯೋ ಮಾಡ್ತಾ ಇರೋಂಥದ್ದು. ಹಾಗಾಗಿ ನಾನು ಫ್ರೀಯಾಗಿ ಸುತ್ತ ಎಲ್ಲ ನೋಡ್ತಾ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಸೀತಾಳಯ್ಯನಗಿರಿಯಿಂದ ಮೇಲಕ್ಕೆ ಹೋಗೋದಕ್ಕೆ ನಮ್ಮ ಓನ್ ವೆಹಿಕಲನ್ನು ಅಲೋ ಮಾಡೋದಿಲ್ಲ. ಅಲ್ಲೇ ಸಿಗುವಂತಹ ಜೀಪ್ ಅಥವಾ ಟಾಟಾ ಸುಮೋಗಳೇನಿದ್ದಾವೆ ಅವುಗಳನ್ನು ನಾವು ಬಾಡಿಗೆಗೆ ತೊಗೊಂಡು ಅದ್ರ ಮೂಲಕ ಹೋಗಬೇಕಾಗುತ್ತೆ. ಅವರು ಕೂಡ ಸಂಪೂರ್ಣವಾಗಿ ಹೋಗೋದಿಲ್ಲ. 1 ಕಿಲೋಮೀಟರ್ನಷ್ಟು, ಬಹುಶಃ 1 ಅಥವಾ 1.5 ಕಿಲೋಮೀಟರ್ನಷ್ಟು ಮೇಲೆ ಬರ್ತಾರೆ, ಬಂದು ಅಲ್ಲಿ ನಮ್ಮನ್ನು ಇಳಿಸ್ತಾರೆ. ಅಲ್ಲಿಂದ ನಾವು ಮತ್ತೆ ಮುಂದಕ್ಕೆ ಟ್ರೆಕ್ಕಿಂಗನ್ನು ಮಾಡಬೇಕಾಗತ್ತೆ. ಎಲ್ಲಿ ತನಕ ಮುಳ್ಳಯ್ಯನಗಿರಿ ತುದಿಗೆ ಹೋಗೋದಕ್ಕೆ ಮೆಟ್ಟಿಲುಗಳನ್ನು ಹತ್ತೋ ತನಕ ನಾವು ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಆದರೆ ನಡ್ಕೊಂಡು ಹೋಗುವಂತಹ ದಾರಿ ಮಾತ್ರ ಅಮೇಝಿಂಗ್ ಆಗಿತ್ತು. ನೋಡಿ, ಮುಂದೆ ನಿಮಗೆ ದಾರಿನೇ ಕಾಣಿಸೋದಿಲ್ಲ, ಆ ಮಟ್ಟಕ್ಕೆ ಹಿಮ ತುಂಬಿಕೊಂಡಿದೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಬ್ರೀತಿಂಗಿಗೆ ಕಷ್ಟ ಆಗುತ್ತೆ, ಯಾಕೆಂದರೆ ಅಪ್ಪತ್ತುತ್ತಾ ಇರ್ತೀವಿ. ಜೊತೆಗೆ ಎತ್ತರಕ್ಕೆ ಹೋದಂಗೆ ನಮಗೆ ಆಕ್ಸಿಜನ್ ಲೆವೆಲ್ ಕೂಡ ಕಡಿಮೆ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಅಷ್ಟೇ ಇಷ್ಟ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ದಾರಿನಲ್ಲಿ ಇನ್ನಷ್ಟು ಸ್ವಚ್ಛತೆಯನ್ನು ಕಾಪಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನನಗನ್ನಿಸ್ತು. ಆದರೆ ಸುತ್ತಲ ಒಂದು ಬೆಟ್ಟ, ಆ ಹಸಿರು, ಇದಂತೂ ಕೂಡ ತುಂಬ ಚೆನ್ನಾಗಿತ್ತು. ಅಂಕುಡೊಂಕಿನ ಕಡಿದಂತಹ ಹಾದಿ, ಒಂದೆಡೆ ಕಾಫಿಯ ಕಣಿವೆ, ಇನ್ನೊಂದು ಕಡೆ ಒಂದಷ್ಟು ಗಿಡ ಮರಗಳು, ಅಪರೂಪದ ಒಂದು ಶೋಲ ಕಾಡು ಕೂಡ ಕಾಣುತ್ತೆ. ಮೈ ತುಂಬ ಹುಲ್ಲನ್ನು ಹಾಸಿ ನಿಂತಹ ಪರ್ವತದ ಸಾಲುಗಳು ನಮಗೆ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಮುಳ್ಳಯ್ಯನಗಿರಿ ಪರ್ವತ ಶಿಖರ ಕರ್ನಾಟಕದ ಅತಿ ಎತ್ತರದ ಶಿಖರವಾಗಿದೆ. ಸಮುದ್ರ ಮಟ್ಟದಿಂದ ಇದು 6317 ಅಡಿ ಎತ್ತರದಲ್ಲಿದೆ. ಇದು ಚಂದ್ರದ್ರೋಣ ಪರ್ವತ ಶ್ರೇಣಿಯ ಒಂದು ಭಾಗವಾಗಿದೆ. ಮುಳ್ಳಯ್ಯನಗಿರಿ ಬೆಟ್ಟದ ತುದಿಯಲ್ಲಿ ಶ್ರೀ ಮುಳ್ಳಯ್ಯ ದೇವರು ನೆಲೆಸಿರೋದ್ರಿಂದ ಈ ಬೆಟ್ಟಕ್ಕೆ ಮುಳ್ಳಯ್ಯನಗಿರಿ ಅಂತ ಹೇಳಿ ಹೆಸರು ಬಂದಿದೆ. ಜರಿ ಸಸ್ಯ, ಬಣ್ಣ ಬಣ್ಣದ ಚಿಗುರುಗಳಿಂದ ಲಾಸ್ಯವಾಡುವಂತಹ ಗಿಡಗಳು, ಒಟ್ಟಿನಲ್ಲಿ ಕಣ್ತುಂಬುವಂತಹ ಚೆಲುವನ್ನು ನಾವಲ್ಲಿ ಕಾಣಬಹುದು. ಪರಸ್ಪರ ಕಾಣಿಸ್ದೇ ಇರೋಷ್ಟು, ಒಬ್ರಿಗೊಬ್ರು ಕಾಣಿಸ್ದೇ ಇರೋಷ್ಟು ಮಂಜಿನಿಂದ ಬೆಟ್ಟ ಶೃಂಗಾರಗೊಂಡಿರುತ್ತೆ. ಸುಯಿ ಅಂತ ಬೀಸುವಂತಹ ಗಾಳಿ, ಏದುಸಿರು ಬಿಡ್ತಾ ಮೆಟ್ಟಲನ್ನ ಏರ್ತಾ ಇದ್ರೆ ಗಾಳಿ ಎಲ್ಲಿ ನಮ್ಮನ್ನು ಹೊತ್ತೊಯ್ಯುತ್ತೋ ಅಂತ ಹೇಳಿ ಭಯ ಆಗುತ್ತೆ. ಇನ್ನು ಮೇಲಕ್ಕೆ ನಾವು ಮುಳ್ಳಯ್ಯನಗಿರಿ ಬೆಟ್ಟವನ್ನು ಹತ್ತುವಂತಹ ಮೆಟ್ಟಲುಗಳ ಒಂದು ದಾರಿಯಲ್ಲಿ ಒಟ್ಟಾರೆ ಮೈ ಕೊರೆಯುವಂತಹ ಚಳಿ, ಬೆಟ್ಟದ ಮೇಲೆಲ್ಲ ಮಂಜು, ಎತ್ತ ನೋಡಿದ್ರೂ ಒಂದು ರೀತಿ ಬೆಳ್ನೊರೆ ತುಂಬಿದ್ಯೇನೋ ಅನ್ನೋ ಮಟ್ಟಕ್ಕೆ ನಮಗೆ ಅದು ತುಂಬ ಸುಂದರವಾದ ವಿಶೇಷವಾದಂತಹ ನೋಟವನ್ನು ನಮಗೆ ಕೊಡುತ್ತೆ.
ಮುಳ್ಳಯ್ಯನಗಿರಿಗೆ ಹೋಗೋದಿಕ್ಕೆ ಈ ರೀತಿ ಟಾರ್ ರಸ್ತೆ ಅಲ್ಲದೆ ಸರ್ಪನ ಹಾದಿ ಅನ್ನುವಂತಹ ಕಾಲು ದಾರಿಯೂ ಸಹ ಇದೆಯಂತೆ. ಹಸುಗಳೆಲ್ಲನೂ ಕೂಡ ಬೆಟ್ಟದ ಮೇಲೆ ಹತ್ತಿ ಬಂದಿದ್ವು ಅಷ್ಟೇ ಎತ್ತರದ ಬೆಟ್ಟಕ್ಕೆ. ಅವೆಲ್ಲ ಕೂಡ ಆ ಸರ್ಪನ ಹಾದಿಯಲ್ಲೇ ಬರ್ತವೆ ಅಂತ ಹೇಳಿ ಸ್ಥಳೀಕರು ತಿಳಿಸಿಕೊಟ್ರು. ಸುಮಾರು 2-3 ಕಿಲೋಮೀಟರ್ಗಳಷ್ಟು ದೂರವನ್ನು ಟ್ರೆಕ್ಕಿಂಗ್ ಮಾಡಿ ಈಗ ಮುಳ್ಳಯ್ಯನಗಿರಿ ಶಿಖರಕ್ಕೆ ಹೋಗೋದಕ್ಕೆ, ತುದಿಗೆ ಹೋಗೋದಕ್ಕೆ ಹತ್ತಬೇಕಾದಂತಹ ಮೆಟ್ಟಿಲಿನ ಹತ್ತಿರಕ್ಕೆ ಬಂದ್ವಿ. ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ. ಇಲ್ಲೆಲ್ಲ ಬಿಸ್ನೆಸ್ ಮಾಡ್ತಾರೆ, ಮಾಡಬಾರ್ದು ಅಂತಲ್ಲ, ಬಟ್ ಅಷ್ಟೇ ಒಂದು ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಇಲ್ಲಿದ್ರೆ ಬಂದವ್ರಿಗೆ ಬರ್ತಿದ್ದಂಗೆ ಪ್ರಥಮ ಚುಂಬನಂ ದಂತಭಗ್ನಂ ಅನ್ನೋ ರೀತಿಯಲ್ಲಿ ಅನ್ನಿಸ್ಬಿಡುತ್ತೆ. ಈ ರೀತಿಯಲ್ಲಿ ಮೆಟ್ಲಿದೆ. ಮೆಟ್ಲು ಒಂದ್ಸರಿ ಹತ್ಕೊಂಡು ಹೋಗಿ ಎಷ್ಟು ಗಾಳಿ ನಮ್ಮನ್ನು ಹಿಂದಕ್ಕೆ ದಬ್ತಿತ್ತು ಅಂತ ಹೇಳಿದ್ರೆ ಇಲ್ಲ ಆಗೋದಿಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಟ್ವಿ. ಆದರೆ ಮತ್ತೆ ಅಲ್ಲಿ ಹೋಗಬೇಕು, ಆ ತುದಿಯನ್ನು ಮುಟ್ಟಬೇಕು ಅನ್ನೋ ಒಂದು ಆಸೆ ಇರುತ್ತೆ ನೋಡಿ. ಆಸೆಗೋಸ್ಕರ ಮತ್ತೆ ಹೊರಟ್ವಿ. ಆದರೂ ಕೂಡ ನಮ್ಮ ಮನೆಯವರು ಶಿವಣ್ಣವರು ಇಲ್ಲ ನನ್ನ ಕೈನಲ್ಲಿ ಆಗ್ತಿಲ್ಲ, ಗಾಳಿ ತುಂಬ ದೂಡ್ದಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಅವರು ವಾಪಸ್ ಬಂದ್ಬಿಟ್ರು. ನಾನು, ಹರ್ಷಿತ್ ಮತ್ತು ವರ್ಷ ಮಾತ್ರ ಮೇಲಕ್ಕೆ ಹೋದ್ವಿ. ನನಗಂತೂ ಇದು ಹಿಮಾಲಯ ಪರ್ವತವನ್ನೇ ಹತ್ತಿದಷ್ಟು ಖುಷಿಯನ್ನು ಕೊಡ್ತು. ಏಕೆಂತ ಹೇಳಿದ್ರೆ ನನ್ನ ರೆಗ್ಯುಲರ್ ವಿಡಿಯೋ ಫಾಲೋವರ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ನನಗೆ ಎಷ್ಟು ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ. ಅದರ ನಡುವೆನೂ ನಾನು ಅದನ್ನು ಹತ್ತಿ ತುಂಬ ಖುಷಿ ಆಯಿತು. ನೋಡಿ ಅಮ್ಮು ಹೂಡಿ ಮೇಲೆ ಎಷ್ಟು ಮಟ್ಟಿಗೆ ಒಂದು ಮಂಜು ಬಿದ್ದಿದೆ ಅಂತ ಹೇಳಿ ಅದನ್ನು ನಿಮಗೆ ತೋರಿಸೋದಕ್ಕೋಸ್ಕರನೇ ವಿಡಿಯೋ ಮಾಡಿದೆ. ನಾವೀಗ ಹತ್ತಿರ ಅರ್ಧ ಹತ್ತಿ ಬಂದಿದ್ವಿ. ತುಂಬ ಉಸಿರಾಟಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಹತ್ತೋದಕ್ಕೆ ಗಾಳಿ ತುಂಬ ರಭಸವಾಗಿ ನಮ್ಮನ್ನು ಹಿಂದಕ್ಕೆ ದಬ್ತಾ ಇತ್ತು. ಅಲ್ಲಿ ಒಂದಿಷ್ಟು ರೇಲಿಂಗ್ಸ್ ವ್ಯವಸ್ಥೆ ಮಾಡಿದ್ರೆ ಹತ್ತೋರಿಗೆ ಈಸಿ ಆಗುತ್ತೆ ಅಂತ ಹೇಳಿ ನನಗನ್ಸುತ್ತೆ. ಸರ್ಕಾರದವರು ಆ ಒಂದು ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ಕೂಡ ಧೈರ್ಯವಾಗಿ ಮೇಲೆ ಬಂದು ಆ ಒಂದು ವ್ಯೂವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ ಮೇಲೆ ಬಂದ ನಂತರ ಈ ರೀತಿ ಒಂದು ಸಣ್ಣ ದೇವಾಲಯ ಅಲ್ಲಿ ಕಾಣಿಸ್ತು. ಅಲ್ಲಿಂದ ಈ ಮೆಟ್ಟಲನ್ನ ಹತ್ತೋದು, ಈ ಮೆಟ್ಲು ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಹಸಿರೆಲ್ಲ ಬೆಳೆದಿದೆ, ಕಲ್ಲನ್ನು ಜೋಡಿಸಿದಾರಲ್ವಾ, ಆ ದಾರಿನೇ ತುಂಬ ಚೆಂದ ಅನ್ನಿಸ್ತು ನನಗೆ. ಆ ಮೇಲೆ ಹೋದ ನಂತರ ಅಲ್ಲೊಂದು ದೇವಾಲಯ ಇದೆ, ಅಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಬೇಕಿತ್ತು. ಅಲ್ಲೆಲ್ಲ ಒಂದು ಸ್ವಲ್ಪ ಗಾರೆ ಎಲ್ಲ ಮಾಡಿದರೆ ಕಲ್ಲುಗಳು ತುಂಬ ಕಾಲಿಗೆ ಚುಚ್ಚುತ್ತಾ ಇದ್ವು. ಆಯಿತು, ಒರಿಜಿನಾಲಿಟಿ ಹೇಗಿದೆಯೋ ಹಾಗೆ ಇರಲಿ ಅಂದ್ಕೊಂಡ್ರು ಕೂಡ ಸ್ವಚ್ಛತೆ ಇನ್ನಷ್ಟು ಕಾಪಾಡ್ಬೋದಿತ್ತು. ಇದೇ ನನ್ನ ಒಂದು ಇಲ್ಲಿ ನಾನು ಹೇಳ್ತಾರೆ ನೋಡಿ, ಗಾಳಿ ಎಷ್ಟು ಬೀಸ್ತಾ ಇದೆ. ಅಲ್ಲಿ ನಿಂತ್ಕೊಂಡಿದ್ರು ನಮ್ಮನ್ನು ಗಾಳಿ ದಬ್ತಾ ಇರುತ್ತೆ. ಆ ಮಟ್ಟಕ್ಕೆ ಅಲ್ಲಿ ಮೇಲ್ಗಡೆ ತುಂಬ ಎತ್ತರಕ್ಕೆ ಹೋಗಿದ್ದೀವಿ. ಅಷ್ಟು ಎಷ್ಟು 6317 ಅಡಿ ಎತ್ತರದಲ್ಲಿದ್ದೀವಿ ಈಗ ನಾವು ಸಮುದ್ರ ಮಟ್ಟದಿಂದ. ಅಷ್ಟು ಗಾಳಿ ಬೀಸಲೇಬೇಕಲ್ವಾ. ಅಲ್ಲಿ ಎಲ್ಲನೂ ಕೂಡ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಇಷ್ಟು ಎತ್ತರದಲ್ಲಿದೆ ಈ ಸ್ಥಳ ಅಂತ ಹೇಳಿ. ಅಲ್ಲಿ ಎಲ್ಲರೂ ಕೂಡ ಮೆಮೊರಿಗೋಸ್ಕರ ಫೋಟೋ ತೊಗೊಳ್ತಾ ಇದ್ರು. ನಾವು ಕೂಡ ಫೋಟೋ ತೊಗೊಂಡಿದ್ದೀವಿ. ಮತ್ತು ಅಲ್ಲಿ ಕಾಣಿಸ್ತಾ ಇರೋದು ಮುಳ್ಳಯ್ಯನ ದೇವಾಲಯ. ವರ್ಷಕ್ಕೆ ಒಂದು ಸಾರಿ ಗಣಪತಿ ಹಬ್ಬದಲ್ಲಿ ಬಹುಶಃ ಎಲ್ಲ ಊರಿನ ಜನಗಳು, ಸುತ್ತಮುತ್ತಲ ಊರಿನ ಜನಗಳೆಲ್ಲ ಬಂದು ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರಂತೆ. ಆ ದಿನ ಮಾತ್ರ ಮುಳ್ಳಯ್ಯನಿಗೆ ತೆಂಗಿನಕಾಯಿಯನ್ನು ಒಡೆದು ಪೂಜೆ ಮಾಡ್ತಾರಂತೆ, ಉಳಿದ ದಿನಗಳಲ್ಲಿ ಮಾಡೋದಿಲ್ಲ ಅಂತ ಹೇಳಿ ತಿಳಿಸ್ಕೊಟ್ರು. ದೇವಾಲಯದ ದೇವರ ಫೋಟೋವನ್ನು ತೆಗೆದಿದ್ರು ಕೂಡ ನಾನಿಲ್ಲಿ ಹಾಕ್ತಾ ಇಲ್ಲ. ಏಕೆಂತ ಹೇಳಿದ್ರೆ ನೀವೇ ಒಮ್ಮೆ ಹೋಗಿ ಅಲ್ಲಿ ಮುಳ್ಳಯ್ಯನ ದರ್ಶನವನ್ನು ಮಾಡಿ ಆ ಥರ ಹಾಕೋದು ಸರಿಯಲ್ಲ ಅಂತ ಹೇಳಿ ನನಗನ್ನಿಸ್ತು. ದೂರದಿಂದನೇ ನೋಡ್ಕೊಂಡ್ರಿ ಅನಿಸುತ್ತೆ. ಈ ರೀತಿನೇ ಅಲ್ಲೇ ಮಠ ಇದೆ, ಒಂದೆರಡು ರೂಮ್ಗಳಿದ್ದಾವೆ ಅಂತ ಭಾವಿಸ್ತೀನಿ. ನಾವು ಹಾಗೆ ಒಂದು ಪ್ರದಕ್ಷಿಣೆಯನ್ನು ಬಂದ್ವಿ ದೇವಾಲಯದ ಸುತ್ತ. ಹೀಗಿತ್ತು. ಇಲ್ಲಿ ಇನ್ನಷ್ಟು ಚೆಂದವಾಗಿ ಎಲ್ಲ ನೀಟ್ ಮಾಡಿ ಒಂದಷ್ಟು ಹೂ ಗಿಡಗಳನ್ನೆಲ್ಲ ಬೆಳೆಸಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ವ. ಹೊರ ರಾಜ್ಯದವರು, ಹೊರ ದೇಶದವರು ನಮ್ಮ ಒಂದು ವಿಶೇಷವಾದಂತಹ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದಂತಹ ಶಿಖರವನ್ನು ನೋಡಬೇಕು ಅಂತ ಹೇಳಿ ಬಂದಾಗ ಅವರ ಮನಸ್ಸಿಗೆ ಎಷ್ಟು ಖುಷಿ ಆಗೋ ರೀತಿಯಲ್ಲಿ ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ಅಥವಾ ನಾಡಿನ ಬಗ್ಗೆ ಗೌರವ ಮೂಡೋ ರೀತಿಯಲ್ಲಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರೀತಿಯಲ್ಲಿ ದೇವಾಲಯದ ಸುತ್ತಲೂ ಕೂಡ ನಾವು ಒಂದು ಪ್ರದಕ್ಷಿಣೆಯನ್ನು ಬಂದು ನಂತರ ಮುಂದಕ್ಕೆ ಹೋದ್ವಿ. ಇಲ್ಲೊಂದು ನಾನು ನೋಡಿದಂಥ ವಿಶೇಷತೆ ಏನು ಅಂತ ಹೇಳಿದ್ರೆ, ಅಷ್ಟೊಂದು ಹಿಮ ಬೀಳ್ತಾ ಇದೆ, ಅಷ್ಟೊಂದು ಮಂಜು ಕವ್ಕೊಂಡಿದೆ, ಮೋಡದ ಒಳಗಡೆನೆ ನಾವಿದ್ದೀವಿ. ಆದರೆ ಈ ಬೆಟ್ಟದ ತುದಿಯಲ್ಲಿ ಮೇಲ್ಗಡೆ ನಾವು ಇದ್ದೀವಲ್ವ, ಇಲ್ಲಿ ಮಾತ್ರ ಚೆನ್ನಾಗಿ ಬಿಸಿಲು ಬಿದ್ದಿತ್ತು. ಇಲ್ಲಿ ತುದಿ ಬಿಟ್ಟು ಸ್ವಲ್ಪ ಒಂದು 4 ಮೆಟ್ಲು ಕೆಳಗಿಳಿದ್ರೂ ಫುಲ್ಲು ಮೋಡ.
ಆದರೆ ಈ ತುದಿನಲ್ಲಿ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಅಮೇಝಿಂಗ್ ಆಗಿತ್ತು ಆ ಎಕ್ಸ್ಪೀರಿಯೆನ್ಸು. 1-2 ನಿಮಿಷ ಮಾತ್ರ ಅಲ್ಲಿ ಎಲ್ಲ ಮಂಜು ಒಂದು ಸ್ವಲ್ಪ ಗಾಳಿಗೆಲ್ಲ ಫುಲ್ ಮುಂದಕ್ಕೆ ಹೋಗಿ ಕಣಿವೆ ಎಲ್ಲ ಕಾಣಿಸ್ತು. ಇನ್ನೇನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋ ಅಂತ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಕವರ್ ಆಗಿಬಿಡ್ತು. ಅಷ್ಟು ಸುತ್ತ ಅಷ್ಟು ಮಂಜಿದೆ ನೋಡಿ, ತುದಿನಲ್ಲಿ ಬಿಸಿಲಿದೆ. ಅದೇ ನೀವು ಕೆಳಗಡೆ ಹೋಗಿ ಅಲ್ಲೂ ಕೂಡ ಮಂಜು ಕವ್ಕೊಂಡಿದೆ. ಎಷ್ಟು ಚೆಂದ ಅಲ್ವ ಈ ಪ್ರಕೃತಿ ವಿಸ್ಮಯ. ನನಗಂತೂ ತುಂಬ ಆಶ್ಚರ್ಯ ಆಯಿತು, ತುಂಬ ಸಂತೋಷವೂ ಸಹ ಆಯಿತು. ಅದನ್ನು ತಮ್ಮೆಲ್ರಿಗೂ ಕೂಡ ತೋರಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅದು ಏನೂ ಕಾಣಿಸ್ತಿಲ್ಲ, ಯಾಕೆಂದರೆ ಸುತ್ತಲೂ ಒಂದು ಬಿಳಿಯ ಒಂದು ನೊರೆನೇ ತುಂಬಿಕೊಂಡಿದೆ. ಅಷ್ಟು ಮಟ್ಟಿಗೆ ಮಂಜು ಅಲ್ಲಿ ಕವರ್ ಆಗಿದೆ. ನಿಮ್ಮೆಲ್ರಿಗೂ ಕೂಡ ಮುಳ್ಳಯ್ಯನಗಿರಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾರು ಹೋಗಿಲ್ಲ ಖಂಡಿತ ಒಮ್ಮೆ ಹೋಗಿ, ತುಂಬ ಚೆನ್ನಾಗಿದೆ ಬೆಟ್ಟ. ಆ ಒಂದು ವ್ಯೂವನ್ನು ನೋಡಬೇಕು. ವಿಶೇಷವಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಒಂದು ಸಮಯದಲ್ಲೇ ಹೋದರೆ ಒಳ್ಳೆಯದು ಅಂದ್ಕೊಳ್ತೀನಿ. ಯಾಕೆಂದರೆ ಅಲ್ಲಿನ ಒಂದು ಜಲಪಾತಗಳನ್ನೆಲ್ಲ ನೋಡ್ಬೋದು, ಮತ್ತು ಆ ರೀತಿ ಒಂದು ಮಂಜಿನಿಂದ ಕೂಡಿದಂತಹ ಬೆಟ್ಟವನ್ನು ಕೂಡ ನೀವು ನೋಡಬಹುದು. ಡಾಕ್ಟರ್ ಬ್ರೋ ಈ ಒಂದು ಮುಳ್ಳಯ್ಯನಗಿರಿ ವಿಡಿಯೋ ಮಾಡಿದರು. ಆ ವಿಡಿಯೋದಲ್ಲಿ ಅವರು ಉರಿ ಬಿಸಿಲಲ್ಲಿ ಬೆಟ್ಟ ಹತ್ತಿ ಇಳಿದ್ರು. ಆದರೆ ಒಂದು ಮಂಜಿನ ಒಳಗಡೆನೇ ಇರುವಂತಹ ಬೆಟ್ಟ ಅಂತ ಹೇಳಿ ಇದಕ್ಕೆ ಹೆಸರಿದೆ. ನಾವು ಯಾವ ಒಂದು ಕಾಲದಲ್ಲಿ ಬರ್ತೀವಿ, ಯಾವ ಒಂದು ತಿಂಗಳಿನಲ್ಲಿ ಬರ್ತೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ, ನಾವು ಅಲ್ಲಿನ ಒಂದು ಬ್ಯೂಟಿಯನ್ನು ಸವಿಯೋದಕ್ಕೆ. ನಾವು ಹೋದಾಗಂತೂ ಸೂಪರ್ಬ್ ಆಗಿತ್ತು. ಆ ಒಂದು ಟೈಮಿಂಗ್ ತುಂಬ ಸೂಪರ್ಬ್ ಆಗಿತ್ತು. ಹಾಗಾಗಿ ಒಳ್ಳೊಳ್ಳೆ ವ್ಯೂಗಳು ಸಿಕ್ಕಿದ್ವು, ಜಲಪಾತವನ್ನು ನೋಡೋದಕ್ಕೆ ಸಿಕ್ತು. ಬೆಟ್ಟದ ಮೇಲಿಂದ ವ್ಯೂ ಅಂತೂ ಅಲ್ಟಿಮೇಟ್ ಆಗಿತ್ತು. ಈಗ ನಾನು ನಿಮಗೆ ಹಾಕಿರುವಂತಹ ಈ ಹೂಗಳ ಏನು ನೋಡ್ತಾ ಇದ್ದೀರಿ, ಇದು ತುಂಬ ವಿಶೇಷವಾದಂತಹ ಹೂವು. ಇದನ್ನು ನೀಲ ಕುರುಂಜಿ ಹೂಗಳು ಅಂತ ಹೇಳಿ ಕರೀತಾರೆ. ಇವು 12 ವರ್ಷಕ್ಕೆ ಒಮ್ಮೆ ಮಾತ್ರ ಇವುಗಳು ಅರಳೋದಂತೆ. ಹಾಗಾಗಿ 2022ರಲ್ಲಿ ಈ ಹೂಗಳ ಅರಳಿದ್ವು. ಹಾಗಾಗಿ ಮತ್ತೊಬ್ಬರು ನಮ್ಮ ಸ್ನೇಹಿತರಿಂದ ಈ ವಿಡಿಯೋವನ್ನು ತಗೊಂಡು, ಅಲ್ಲಿನ ಲೋಕಲ್ ಸ್ನೇಹಿತರಿಂದ ವಿಡಿಯೋ ತೊಗೊಂಡು ನಿಮಗೋಸ್ಕರ ಇಲ್ಲಿ ಹಾಕಿದ್ದೀನಿ. ನಾನು ಹೋದಾಗ ಈ ರೀತಿ ಹೂಗಳು ಇರಲಿಲ್ಲ, ಯಾಕೆಂದರೆ 12 ವರ್ಷಕ್ಕೊಂದ್ಸರಿ ಮಾತ್ರ ಈ ಹೂಗಳಿರ್ತವೆ. ಅದು 2022ರಲ್ಲಿ ಸಂಭವಿಸಿದೆ. ಆ ಒಂದು ಸಂದರ್ಭದಲ್ಲಿ ಇಡೀ ಬೆಟ್ಟ ಹೂಗಳಿಂದ ನೀಲಿಯಾಗಿ ಕಾಣುತ್ತಂತೆ. ನೀಲಿ ಒಂದು ಬಣ್ಣವನ್ನೇ ಬಳದಿದ್ದಾರೆ ಅನ್ನೋ ಬೆಟ್ಟಕ್ಕೆ ಅನ್ನೋ ಮಟ್ಟಕ್ಕೆ ಕಾಣಿಸುತ್ತಂತೆ. ಬಾಬಾ ಬುಡನ್ಗಿರಿ, ಸೀತಾಳಯ್ಯನಗಿರಿ, ಚಂದ್ರದ್ರೋಣ ಪರ್ವತ ಶ್ರೇಣಿಯ ಇತರ ಭಾಗಗಳಲ್ಲೂ ಕೂಡ 12 ವರ್ಷಕ್ಕೆ ಒಮ್ಮೆ ಈ ರೀತಿಯಲ್ಲಿ ಹೂಗಳು ಅರಳುತ್ತವೆ. ಈ ಅಪರೂಪದ ದೃಶ್ಯವನ್ನು ನೋಡೋದಕ್ಕೋಸ್ಕರ ದೇಶ ವಿದೇಶಗಳಿಂದೆಲ್ಲ ಪ್ರವಾಸಿಗರು ಬರ್ತಾರೆ. ನಾವು ಈಗ ಕೆಳಗಡೆ ಬಂದ್ವಿ, ಅಷ್ಟೇ ಟ್ರೆಕ್ಕಿಂಗ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಜೀಪ್ ತೊಗೊಂಡು ಮತ್ತೆ ಕೆಳಗೆ ಬಂದ್ವಿ. ನೋಡಿ ಇನ್ನೂ ಹೇಗಿದೆ ಅಂತ. ಆದರೆ ಈಗ ಸಮಯ ಎಷ್ಟಿರ್ಬೋದು ಅಂತ ಹೇಳಿ ನಿಮಗೆ ಗೆಸ್ ಮಾಡೋದಕ್ಕಾಗತ್ತಾ? ನೋಡಿ 10 ಗಂಟೆ ಆಗಿದೆ, ಬೆಳಗ್ಗೆ 10 ಗಂಟೆ ಆಗಿದೆ. ಆವಾಗ ವಾತಾವರಣ ಹೇಗಿದೆ ಅಂತ ಗಮನಿಸಿ. ಬಿಸಿಲು ಇದೆ, ಆದರೆ ಈ ರೀತಿಯಲ್ಲಿ ಮಂಜಿನಿಂದ ಆವೃತವಾಗಿದೆ. ಎಷ್ಟು ಚೆನ್ನಾಗಿರ್ಬೋದು ಅಲ್ವಾ? ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರ್ತೀನಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ನಮಸ್ಕಾರ.